ಮಾನ್ವಿ ತಾಲೂಕಿನ ರಂಗದಾಳ ಗ್ರಾಮದಲ್ಲಿ ಉತ್ತಮ ಮಳೆಯಾಗಿ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ ಹಾಗೂ ರೈತರ ಬದುಕು ಹಸನಾಗಲಿ ಎಂಬ ಆಶಯದಿಂದ ಗ್ರಾಮಸ್ಥರು ಬಸವಣ್ಣ ದೇವರಿಗೆ 101 ಕೊಡ ನೀರು ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಗ್ರಾಮದ ಬಸವಣ್ಣ ದೇವರ ದೇವಸ್ಥಾನದಲ್ಲಿ ನೂರಾರು ಗ್ರಾಮಸ್ಥರು ಭಕ್ತಿ ಶ್ರದ್ಧೆಯಿಂದ ಪೂಜೆಯಲ್ಲಿ ಪಾಲ್ಗೊಂಡರು. ಸಂಪ್ರದಾಯದಂತೆ 101 ಕೊಡ ನೀರನ್ನ ದೇವರಿಗೆ ಅರ್ಪಿಸಿ ಉತ್ತಮ ಮಳೆಯಾಗುವಂತೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದಂತಹ ಭಕ್ತರು ಗ್ರಾಮ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಸಮರ್ಪಕ ಮಳೆಯಾಗಿ ರೈತರ ಬೆಳೆಗಳು ಸಮೃದ್ಧಿಯಾಗಲೆಂದು ದೇವರಲ್ಲಿ ಬೇಡಿಕೊಂಡರು. ಗ್ರಾಮದ ಹಿರಿಯರು ಮಾತನಾಡಿ, ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತಮ ಮಳೆಯಾಗಲಿ ಎಂಬ ನಂಬಿಕೆಯಿಂದ ಪ್ರತಿ ವರ್ಷ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗ್ತಾ ಇದ್ದು, ಈ ಬಾರಿಯೂ ಕೂಡ ಸಂಪ್ರದಾಯದಂತೆ ಬಸವಣ್ಣ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಅಂತ ಕೂಡ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ರೈತರು, ಮಹಿಳೆಯರು, ಯುವಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಳೆಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಗ್ರಾಮದಲ್ಲಿ ಬರಗಾಲ ಅಂದ್ರೆ ನಮ್ಮ ಭಾಗ ಉತ್ತರ ಕರ್ನಾಟಕ ಭಾಗ ಎಲ್ಲ ಬರಗಾಲ ಬಂದಿರೋದ್ರಿಂದ ನಮ್ಮ ಊರಿನ ಎಲ್ಲರೂ ಜಮಾಯಿಸಿ ಹಿರಿಯರೆಲ್ಲ ಜಮಾಯಿಸಿ ಹುಡುಗರೆಲ್ಲ ಅರಿತುಕೊಂಡು ಈ ಮಳೆ ಸಲುವಾಗಿ ನೀರಿನ ಅಡಿಕೆ ಹೊತ್ಕೊಂಡು 101 ಕೂಡ ನೀರು ಹಾಕಿದ್ದಾರೆ ನಮ್ಮ ಬಸವಣ್ಣವ್ರಿಗೆ. ಆದ ಕಾರಣ ಈ ರೈತರು ಯಾರು ಭಯ ಬೀಳುವಂತಿಲ್ಲ, ನೀರ್ ಮಳೆ ಬರ್ತದಂತ ನಮ್ಮ ಬಸವಣ್ಣನ ಮೇಲೆ ನಂಬಿಕೆ ನಾವು ಹೇಳ್ತಾ ಇದ್ವಿ. ನಮ್ಮ ಊರಿನ ಗ್ರಾಮದಲ್ಲಿ ಬರಗಾಲ ಅಂದ್ರೆ ನಮ್ಮ ಭಾಗ ಉತ್ತರ ಕರ್ನಾಟಕ ಭಾಗ ಎಲ್ಲ ಬರಗಾಲ ಬಂದಿರೋದ್ರಿಂದ ನಮ್ಮ ಊರಿನ ಎಲ್ಲರೂ ಜಮಾಯಿಸಿ ಹಿರಿಯರೆಲ್ಲ ಜಮಾಯಿಸಿ ಹುಡುಗರೆಲ್ಲ ಅರಿತುಕೊಂಡು ಈ ಮಳೆ ಸಲುವಾಗಿ ನೀರಿನ ಅಡಿಕೆ ಹೊತ್ಕೊಂಡು 101 ಕೂಡ ನೀರು ಹಾಕಿದ್ದಾರೆ ನಮ್ಮ ಬಸವಣ್ಣವ್ರಿಗೆ. ಆದ ಕಾರಣ ಈ ರೈತರು ಯಾರು ಭಯ ಬೀಳುವಂತಿಲ್ಲ, ನೀರ್ ಮಳೆ ಬರ್ತದಂತ ನಮ್ಮ ಬಸವಣ್ಣನ ಮೇಲೆ ನಂಬಿಕೆ ನಾವು ಹೇಳ್ತಾ ಇದ್ವಿ. ಗಾಡಿ